ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸದಾತ್ಮಧ್ಯಾನನಿರತಂ ವಿಷಜೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಮೀನರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಹೇಗಿದೆ ಎಂಬುದನ್ನು ಗಮನಿಸೋಣ. ಪೂರ್ವಾಭಾದ್ರ ನಕ್ಷತ್ರ 4ನೇ ಪಾದ, ಹಾಗೆ ಉತ್ತರಾಭಾದ್ರ ನಕ್ಷತ್ರ 1, 2, 3, 4ನೇ ಪಾದ, ರೇವತಿ ನಕ್ಷತ್ರ 1ರಿಂದ 4 ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ನಾವು ತಿಳ್ಕೊಳ್ಳೋಣ. ಯಾಕಂದರೆ ರೇವತಿ ನಕ್ಷತ್ರಕ್ಕೆ ವಿಶೇಷವಾದಂಥ ಫಲಗಳನ್ನು ಕೂಡ ಹೇಳುವಂಥ ಪ್ರಯತ್ನವನ್ನು ಮಾಡೋಣ. ನೋಡಿ, ಇದು ಕಾರ್ತಿಕ ಮಾಸ, ಹಾಗೆ ಕೊನೆ ಹಂತ. ಇದು ಇನ್ನೇನು ಕಾರ್ತಿಕ ಮಾಸ ಮುಗಿದು ಹೋಗಿಬಿಡುತ್ತೆ. 3ನೇ ತಾರೀಕು ಕಾರ್ತಿಕ ಸೋಮವಾರ, 4ನೇ ತಾರೀಕು ವೈಕುಂಠ ಚತುರ್ದಶಿ, 5ನೇ ತಾರೀಕು ಚಂದ್ರ ಜಯಂತಿ, ಹಾಗೆ 8ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 17ನೇ ತಾರೀಕಿಗೆ ಈ ಸಂಕ್ರಾಂತಿಯು ಕೂಡ ಇದೆ, ವೃಶ್ಚಿಕ ಸಂಕ್ರಾಂತಿ, 20ನೇ ತಾರೀಕಿಗೆ ಅಮಾವಾಸ್ಯೆ, 21ರಿಂದ ಮಾರ್ಗಶಿರ ಮಾಸವು ಕೂಡ ಆರಂಭವಾಗುತ್ತೆ. ಹೀಗೆ ಹಬ್ಬ ಹರಿದಿನಗಳೇ ನಿಮಗಿದೆ. ಕಾರ್ತಿಕ ಮಾಸ ಆದದ್ರಿಂದ ದೇವತಾ ಪೂಜೆ, ಆರಾಧನೆ, ನಮಸ್ಕಾರ ಮಾಡಲಿಕ್ಕೆ ಬಹಳ ಒಳ್ಳೆಯದಾದಂತಹ ದಿವಸಗಳು. ಇನ್ನು ರಾಶಿಯಲ್ಲಿ ಶನಿ ಇದ್ದಾನೆ, ಪಂಚಮಕ್ಕೆ ಗುರು. ನೋಡಿ, ಗುರು ಒಬ್ಬನು ಬಹಳ ಮುಖ್ಯವಾಗಿ ಬಲಿಷ್ಠವಾಗಿ ಗುರು ಬಂದಿದ್ದಾನೆ, ಇದು ಬಹಳ ಒಳ್ಳೆಯದು. ಇನ್ನು ಷಷ್ಠ ಸ್ಥಾನದ ಕೇತು, ಅಷ್ಟಮದ ಶುಕ್ರ, ನವಮದ ರವಿ, ಕುಜ, ಬುಧರು ಕೂಡ, 12ನೇ ರಾಶಿಯ ರಾಹು. ಹಾಗಾಗಿ ರಾಹುವಿಂದ ಬಹಳ ಪ್ರಬಲವಾದಂಥ ಯೋಗಗಳು, ಗುರುವಿಂದ ಬಹಳ ಪ್ರಬಲವಾದಂಥ ಯೋಗಗಳನ್ನು ಕೂಡ ನೀವು ಕಾಣಬಹುದು. ಈ ತಿಂಗಳಲ್ಲಿ 7ನೇ ತಾರೀಕು ಮತ್ತು 14ನೇ ತಾರೀಕು ಬಹಳ ಪ್ರಶಸ್ತವಾದಂಥ ಮುಹೂರ್ತ. 14ನೇ ತಾರೀಕಿಗೆ ಏನಾದರೂ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳಿ. ಆ ದೈವಾನುಗ್ರಹದಿಂದ ಹೆಚ್ಚಿನದಾದಂಥ ಲಾಭಗಳು, ಅವಕಾಶಗಳು ಕೂಡ ಆಗುವಂಥ ಸಾಧ್ಯತೆಗಳಿದ್ದಾವೆ. ನೋಡಿ, ಮೀನರಾಶಿಯವರಿಗೆ ಬಹಳ ಮುಖ್ಯವಾಗಿ ಈ ತಿಂಗಳಿಂದ ಏನಾದರೂ ಸ್ವಲ್ಪ ಬದಲಾವಣೆ ಆಗುವಂಥ ಸಾಧ್ಯತೆಗಳು. ಯಾಕಂದರೆ 7.5 ಶನಿ ಬಂದಿದೆ. ಒಂದು ಹಂತಕ್ಕೆ ಚಿಂತೆ, ಒಂದು ಹಂತಕ್ಕೆ ಟೆನ್ಷನ್ನು, ಯಾವುದೂ ಆಗ್ತಾ ಇಲ್ಲ. ಸಣ್ಣ ಪುಟ್ಟ ಗಂಟ್ಲು ತೊಂದರೆ ಆಗುವಂಥದ್ದು, ಉಸಿರಾಟ ತೊಂದರೆ ಆಗುವಂಥದ್ದು, ಕಫ ಆಗುವಂಥದ್ದು, ಯಾಕೋ ಶಾರೀರಿಕವಾಗಿ ಸುಸ್ತಾಗುವಂಥದ್ದು, ಕೆಲಸ ಕಾರ್ಯ ಮಾಡ್ತಾ ಇರಬೇಕು ಅನಿಸುತ್ತೆ, ಆದರೆ ಯಾವುದೋ ಒಂದು ನಿದ್ರೆ ಬರುವಂಥದ್ದು, ಚಿಂತೆ ಆಗುವಂಥದ್ದು, ಬೇಡಪ್ಪ ಅಂತ ಅನಿಸುವಂಥದ್ದು, ಹೀಗೆಲ್ಲ ನಿಮ್ಗೆ ಆಗ್ತಾಯಿದೆ. ಹಾಗಾಗಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥದ್ದು ಏನಪ್ಪ ಅಂತಂದರೆ, ಈ ತಿಂಗಳಲ್ಲಿ ಗುರುವಿನ ಬಲ ಒಂದು ಪಂಚಮಕ್ಕೆ ಬಂದಿದೆ, ಇದು ಬಹಳ ಒಳ್ಳೆಯದಾದಂಥದ್ದು. ಇನ್ನು ಭಾಗ್ಯದಲ್ಲಿರುವಂತಹ ರವಿ, ಬುಧ, ಕುಜರು ಕೂಡ ಭಾಗ್ಯದಲ್ಲಿದ್ದಾರೆ. ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ಭಾಗ್ಯವು ವೃದ್ಧಿಯಾಗುವಂಥ ಸಾಧ್ಯತೆಗಳಿದ್ದಾವೆ. ನಿಮ್ಮ 7.5 ಶನಿ ಇದ್ದರೂ ಕೂಡ ಏನೋ ಒಂದು ಕಡೆ ಭಾಗ್ಯದ ವೃದ್ಧಿ, ಗುರು ಬಲಕ್ಕೆ ಬರ್ತಾನೆ. ಹಾಗಾಗಿ ನಿಮ್ಮ ಹಿಂದೆ ಏನು ದುಃಖದಲ್ಲಿದ್ದಾಗ ಪೂಜೆ ಪುನಸ್ಕಾರಗಳ ದೇವತಾ ಆರಾಧನೆ ಮಾಡಿದಿರೋ ಅಂತಹ ಪೂಜೆ ಪುನಸ್ಕಾರಗಳು ಒಳ್ಳೆ ರೀತಿಯಾಗಿ ನೀವು ಫಲವನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ನೋಡಿ, ರಾಶಿಯಲ್ಲಿರುವಂಥ ಶನಿ ಆರೋಗ್ಯದ ಬಗ್ಗೆ ಸ್ವಲ್ಪ ಶಾರೀರಿಕವಾಗಿ ಗಮನಿಸ್ಕೊಳ್ಳಿ, ಜಾಗ್ರತೆ ವಹಿಸ್ಕೊಳ್ಳಿ. ಹಾಗಂತೇಳಿ ದಿಢೀರ್ ಏನೋ ಆಪರೇಷನ್ ಸಮಸ್ಯೆ ಬರುತ್ತೆ ಹೇಳೋದಕ್ಕಿಂತ ಸ್ವಲ್ಪ ಒಂಚೂರು ನಿಮ್ಮ ಹುಷಾರಿಕೆಯಲ್ಲಿ ನೀವಿರಬೇಕು. ಸರಿಯಾದಂಥ ವಾತಾವರಣ, ಸರಿಯಾದಂಥ ಆಹಾರಗಳು, ಸರಿಯಾದಂಥ ನಿದ್ರೆ, ಇದನ್ನೆಲ್ಲ ಸ್ವಲ್ಪ ಗಮನಿಸ್ಕೊಳ್ಬೇಕು. ಯಾಕಂದರೆ ನಿಮ್ಮ ಜಾಗ್ರತೆ, ನಿಮ್ಮ ಸ್ಥಿತಿಯಲ್ಲಿ ನೀವು ಇರಬೇಕು ಎಷ್ಟೊತ್ತಿಗೂ ಕೂಡ. ಹಾಗಾಗತ್ತೆ, ಹೀಗಾಗತ್ತೆ ಹೇಳೋದಕ್ಕಿಂತ ನಮ್ಮ ಜಾಗ್ರತೆ ನಾವಿರುವಂಥದ್ದು ಬಹಳ ಒಳ್ಳೆಯದಾದಂಥದ್ದು. ನಿಮ್ಮ ಆರೋಗ್ಯಕ್ಕೆ ನೀವೇ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಮೂಳೆ ಸಮಸ್ಯೆಗಳು, ಗಂಟಲು ಸಮಸ್ಯೆ ಬಂದರೆ ಚಿಕಿತ್ಸೆಗಳನ್ನು ಕೂಡ ಮಾಡಿಕೊಳ್ಳಿ. ಹಾಗೆ 2ನೇದಾಗಿ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳ ಜೀವನಕ್ಕೆ ಬಹಳ ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಕೂಡ ಬುಧ ನೀಡ್ತಾನೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಯೋಚನೆ ಬರುವಂಥದ್ದು, ಯಾವುದೋ ಒಂದು ಅವಕಾಶಗಳು ಸಿಗುವಂಥದ್ದು, ಮತ್ತು ನೀವು ಯಾವ ಸ್ಕೂಲು ಕಾಲೇಜಲ್ಲಿ ಓದ್ತಾ ಇದ್ದೀರೋ ಅಲ್ಲೆಲ್ಲ ನಿಮಗೆ ಸಪೋರ್ಟ್ ಸಿಗುವಂತಹ ಚಾನ್ಸಸ್ಸು ಕೂಡ ಇದೆ ಈ ತಿಂಗಳಲ್ಲಿ. ಬುಧಾದಿತ್ಯ ಯೋಗ, ಗೌರ್ಮೆಂಟಿನ ಅವಕಾಶಗಳು ಸಿಗುತ್ತೆ. ಬಹಳ ಚೆನ್ನಾಗಿ ಓದಿದ್ರೆ ನೋಡಿ, ವಿದ್ಯಾರ್ಥಿಗಳ ಜೀವನ ಹೇಳುವಂಥದ್ದು, ನಾವು ಜೀವನದಲ್ಲಿ ಮನುಷ್ಯನಿಗೆ 120 ವರ್ಷ ಅಂಥೇಳಿ ಯೋಚನೆ ಮಾಡ್ತಾ ಹೋದರೆ ಸಾಮಾನ್ಯವಾಗಿ ಒಂದು 60 ವರ್ಷದವರೆಗೆ ನಾವು ಬಹಳ ಜಾಗೃತೆಯಿಂದ ಇರ್ತೇವೆ. 60 ವರ್ಷ ಆದಮೇಲೆ ವೃದ್ಧಾಪ್ಯ ಹೇಳುವಂಥದ್ದು ಆಗುತ್ತೆ. ಶಾಸ್ತ್ರದಲ್ಲಿ 120 ವರ್ಷ ಪರಮಾಯುಷ್ಯ, ದೀರ್ಘಾಯುಷ್ಯ ಅಂತ ಹೇಳ್ತೇವೆ. ಆದರೆ ಕ್ಷೀಣವಾಗ್ತಾ ಈಗ 60 ವರ್ಷ, 70 ವರ್ಷ, 80 ವರ್ಷ, ಇನ್ನೇನೋ 100-120 ವರ್ಷ ಬದುಕುವಂಥದ್ದು ಬಹಳ ಕಷ್ಟ. ಹಾಗಾಗಿ 15 2 30, 15 15 4 60, ಅಲ್ಲಿಗೇನು 15 ವರ್ಷ. ಈಗ ವಿದ್ಯಾರ್ಥಿಗಳ ಜೀವನದ ಏನು ಒಂದು 15ರಿಂದ 20 ವರ್ಷ ಏನಿರುತ್ತೋ ಅದು ಬಹಳ ಒಳ್ಳೆಯ ರೀತಿಯಾಗಿ ನಡೀಲಿಕ್ಕೆ ಈ ಒಂದು ಗ್ರಹಸ್ಥಿತಿ ಕಾರಣವಾಗುತ್ತೆ. ಹಾಗಾಗಿ ಬುಧನನ್ನು ನಾವು ಯಾವಾಗೂ ಚಿಂತನೆ ಮಾಡಬೇಕು. ಮತ್ತು ಜಾತಕದಲ್ಲೂ ಕೂಡ ಚತುರ್ಥಾಧಿಪತಿ ಚಿಂತನೆ ಮಾಡ್ತೇವೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇಂತಹ ಸಮಯ ಬಂದಾಗ
ಚುರುಕಾಗಿ ಓದಿ, ಚುರುಕಾಗಿ ಪ್ರಯತ್ನವನ್ನು ಮಾಡಿಕೊಳ್ಳಿ. ಯಾಕಂದರೆ ವಿದ್ಯಾರ್ಥಿ ಜೀವನ ಫಸ್ಟ್ ಫೌಂಡೇಶನ್ ಇರುವಂಥದ್ದು ನಿಮ್ಮ ಜೀವನದಲ್ಲಿ. ಆವಾಗ ಸರಿಯಾಗಿ ಓದಿಲ್ಲ, ಆವಾಗ ಆ ಕಡೆ ಈ ಕಡೆ ಹೋದ್ರಿ ಅಂದರೆ ಮುಂದೆ ಆ ಬಿಲ್ಡಿಂಗ್ ಗಟ್ಟಿ ನಿಲ್ಲುವುದಿಲ್ಲ. ಜೀವನ ಹಾಳುವಂಥದ್ದು, ಫೈನಾನ್ಸಲ್ಲೂ ಸಮಸ್ಯೆ ಆಗುತ್ತೆ, ಕುಟುಂಬದಲ್ಲೂ ಸಮಸ್ಯೆ ಆಗುತ್ತೆ, ಮದುವೆಯೂ ಸಮಸ್ಯೆ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಏನಿದ್ರೂ ಕೂಡ ಕರೆಕ್ಟಾಗಿ ಗಟ್ಟಿಯಾಗಿ ಓದುವಂತಹ ಪ್ರಯತ್ನವನ್ನು ಮಾಡಿ. ಅದು ನಿಮಗೆ ಪೂರಕವಾಗಿದೆ ಈ ಸಮಯ, ಹಾಗಾಗಿ ಅದನ್ನು ಹೇಳಿದೆ ನಾನು. ಹಾಗಾಗಿ ಮೊದಲು 15 ವರ್ಷಗಳ ಕಾಲ ಏನಿದೆಯೋ ಜೀವನದ ಒಂದು ಆರಂಭದ ಸಮಯ, ಆವಾಗ ಎಷ್ಟು ಚೆನ್ನಾಗಿ ಓದ್ತೇವೆ, ಎಷ್ಟು ಶ್ರಮ ಪಡ್ತೇವೆ, ಎಷ್ಟು ಪ್ಲ್ಯಾನ್ ಮಾಡ್ತೇವೆ, ಮುಂದೆ 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 ಹೋಗ್ತಾ ಅದಾಗದ ನಮಗೆ ಒಳ್ಳೆಯ ಕೆಲಸ ಕರ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಅಂತಹ ಅವಕಾಶಗಳ ಈಗ ಬುಧಾದಿತ್ಯ ಯೋಗ ಕೊಟ್ಟಿದೆ. ಬಿಡಬೇಡಿ ವಿದ್ಯಾರ್ಥಿಗಳೇ, ನಿಮಗೆ ಬಹಳ ಒಳ್ಳೆಯದಾಗ್ತದೆ. ಹಾಗೆ ಎರಡನೇದಾಗಿ ಪಂಚಮದ ಗುರುವಿನ ಬಗ್ಗೆ ಬಹಳ ಹೇಳಬೇಕು. ಯಾಕಂದ್ರೆ ನಿಂತು ಹೋದಂತಹ ಕೆಲಸಗಳು ಪುನರಾರಂಭ ಆಗುವಂಥದ್ದು, ಮತ್ತು ಕೆಲಸ ಕಳ್ಕೊಂಡು ಹೋದಂಥವ್ರು ಎಲ್ಲೋ ಒಂದು ಕೆಲಸ ಕಾರ್ಯಗಳು ಸಿಗುವಂಥದ್ದು, ಮತ್ತು ಜೀವನದ ನಿಜವಾದಂಥ ಅರ್ಥ. ಯಾಕಂದರೆ ನಿಮಗೆ ಒಂದು ಹಂತಕ್ಕೆ ಎಲ್ಲೋ ಬ್ಯಾಂಕಲ್ಲೋ ಡಿಪಾಸಿಟ್ ಇಟ್ಟಿದ್ರಿ, ಬ್ಯಾಂಕಲ್ಲೇ ಏನೋ ಸಮಸ್ಯೆ ಆಯಿತು, ಯಾವುದೋ ಒಂದು ಚೆಕ್ ಕೊಟ್ಟಿದ್ರಿ, ಚೆಕ್ಕೇ ಸಮಸ್ಯೆ ಆಯಿತು, ಯಾವುದೋ ಒಂದು ಸಣ್ಣ ಸಣ್ಣ ವಿಷಯಕ್ಕೆ ಅದು ಅಮೌಂಟ್ ಇರುತ್ತೆ, ಅದರ ಸರ್ವರಿಂದ ಏನೋ ಒಂದು ಪ್ರಾಬ್ಲಮ್ ಆಗಿ ಚೆಕ್ ಬೌನ್ಸ್ ಆಯಿತು. ಹೀಗೆ ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳು, ದೊಡ್ಡ ಸಮಸ್ಯೆಗಳೇನಲ್ಲ ಅದು, ಆದರೂ ಕೂಡ ಅಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ತೊಂದರೆಗಳಾಗ್ತಾ ಇರುತ್ತೆ. ಆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಭಗವಂತನ ಅನುಗ್ರಹದಿಂದ ಗುರು ಪರಿಹಾರ ಕೊಡ್ತಾನೆ. ಗುರು ಏನು ಮಾಡ್ತಾನೆ, ಆ ಸಮಯಕ್ಕೆ ಏನೋ ಒಂದು ದಾರಿ ಹುಡುಕಿ ಕೊಡ್ತಾನೆ ನಿಮಗೆ. ಹಾಗೆ ಹಣಕಾಸಿಗೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಧನ ಮೂಲಗಳು ಬಹಳ ಇದೆ ನಿಮಗೆ ಈ ತಿಂಗಳಲ್ಲಿ. ಎಲ್ಲೋ ಒಂದು ಕಡೆಗಿಂದ ಸೋರ್ಸಿಂದ ಇನ್ಕಮ್ ಬರುತ್ತೆ, ಅನುಕೂಲ ಆಗುತ್ತೆ, ಎಲ್ಲೋ ಒಂದು ದಾರಿ ಆಗ್ತಾ ಹೋಗ್ತದೆ ನಿಮಗೆ. ಹಾಗಾಗಿ ಹಣಕಾಸಿಗೂ ಕೂಡ ಅಭಿವೃದ್ಧಿ ಆಗ್ತದೆ. ಸ್ವಲ್ಪ ತಂದೆ ತಾಯಿಯವರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಯಾಕಂದರೆ ತಂದೆ ತಾಯಿಯವರಿಗೆ ಸ್ವಲ್ಪ ವೃದ್ಧಾಪ್ಯ ಇದ್ದಂಥ ವ್ಯಕ್ತಿಗಳ ವಿಷಯದಲ್ಲಿ ಸ್ವಲ್ಪ ನೀವು ಜಾಗ್ರತೆ ವಹಿಸ್ಕೊಳ್ಳಿ. ನಿಮ್ಮ ಆರೋಗ್ಯವೂ ಆಯಿತು, ಅವರ ಆರೋಗ್ಯಕ್ಕೂ ಸ್ವಲ್ಪ ಕಾಳಜಿ ವಹಿಸ್ಕೊಳ್ಳಿ. ಸಣ್ಣ ಪುಟ್ಟ ಏನೋ ಸಮಸ್ಯೆ ಬರುವಂಥದ್ದು, ಚಿಂತೆ ಬರುವಂಥದ್ದು, ಅವರನ್ನು ಚೆನ್ನಾಗಿ ನೋಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಇನ್ನು ಅಷ್ಟಮದ ಶುಕ್ರ, ಖರ್ಚು ಸ್ವಲ್ಪ ಈ ತಿಂಗಳಲ್ಲಿ ಜಾಸ್ತಿ ಬರುವಂಥ ಸಾಧ್ಯತೆಗಳು ನೋಡಿ. ಎಲ್ಲ ನೋಡಿದ್ರು ಖರ್ಚು, ಎಲ್ಲಿ ನೋಡಿದ್ರು ಚಿಂತೆ. ಯಾಕಂದರೆ ಖರ್ಚು ಸ್ವಲ್ಪ ಜಾಸ್ತಿ ಬರುವಂಥ ಸಾಧ್ಯತೆಗಳಿದೆ. ಏನು ಮಾಡ್ತೀರಾ ಹೇಳಿ? ಯಾಕಂದರೆ ಇವತ್ತೆಲ್ಲ ಕಾಸ್ಟ್ ಆಫ್ ಲಿವಿಂಗೇ ಜಾಸ್ತಿ ಆಗಿಬಿಟ್ಟಿದೆ. ಜೀವನ ನಡೆಸಬೇಕು ಅಂತಂದರೆ ಇವತ್ತಿನ ಒಂದು ಸಾಮಾನ್ಯವಾದಂಥ ಜೀವನವೂ ಕೂಡ ಕಷ್ಟವೇ. ಎಲ್ಲವೂ ಕೂಡ ಬೆಲೆ ಏರಿಕೆ ಆಗಿರೋದ್ರಿಂದ ಹಾಗೆ ಹಣದ ಮೌಲ್ಯ ಕಳ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ದುಡ್ಡಿದ್ರೆ ಏನಕ್ಕೂ ಕೂಡ ಸಾಕಾಗೋದಿಲ್ಲ. ಹಾಗಾಗಿ 1, 2, 3 ಈ ತರಹ ಇನ್ಕಮ್ ಸೋರ್ಸನ್ನು ಕೂಡ ಪ್ರಯತ್ನ ಮಾಡಿಕೊಳ್ಬೇಕು. ಹಾಗಾಗಿ ಈ ತಿಂಗಳಲ್ಲಿ ಮತ್ತೆ ಶುಕ್ರ ಅಷ್ಟಮದಲ್ಲಿದ್ದಾನೆ. ಹಾಗಾಗಿ ಅತಿಯಾದಂಥ ಖರ್ಚು ಕೂಡ ಬರುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಕುಜನಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ ಭೂಮಿ ವ್ಯವಹಾರ ಮಾಡೋರು ಹೆಚ್ಚಿನದಾದಂಥ ಲಾಭ, ಅಥವಾ ಯಾವುದೋ ಬಾಡಿಗೆ ಬರಬೇಕು, ಇಲ್ಲ ಒಂದು ಭೂಮಿ ಕೃಷಿ ಭೂಮಿಯನ್ನು ಕೊಂಡ್ಕೊಳ್ಬೇಕು, ಇಲ್ಲ ಭೂಮಿಯಲ್ಲಿ ಅನುಕೂಲ ಆಗಬೇಕು ಅಂತಂದರೆ ಆ ಭೂಮಿಯಲ್ಲಿ ಏನೋ ಒಂದು ಲಾಭಾಂಶಗಳು ಸಿಗುತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ಎಷ್ಟೋ ಸಲ ಭೂಮಿಯಲ್ಲೇ ಅನುಕೂಲ ಇಲ್ಲ, ಭೂಮಿಯಲ್ಲೇ ಸಮಸ್ಯೆ. ಏನು ಮಾಡೋಣ? ಇಂಥ ವ್ಯಕ್ತಿಗಳಿಗೆ ಎಲ್ಲೋ ಒಂದು ಕಡೆ ಭೂಮಿಯಿಂದ ಅನುಕೂಲತೆಗಳಾಗುವಂಥದ್ದು, ಭೂಮಿಯಿಂದ ಲಾಭಾಂಶಗಳು ಸಿಗುವಂಥದ್ದು, ಅಥವಾ ಭೂಮಿಯಲ್ಲಿ ತಕ್ಕ ಮಟ್ಟಿಗೆ ಅನುಕೂಲತೆಗಳನ್ನು ಭೂಮಿಯೇ ನಿಮ್ಗೆ ಅನುಗ್ರಹಿಸುವಂಥದ್ದು, ಹೀಗೆಲ್ಲ ಒಂದು ಒಳ್ಳೆಯ ರೀತಿಯಾದಂಥದ್ದನ್ನೆಲ್ಲ ಭಗವಂತ ನೀಡ್ತಾನೆ. ಎಷ್ಟೋ ಸಲ ನಮಗೆ ನಷ್ಟವೇ ಆಗ್ತಾ ಇರ್ತದೆ. ಯಾಕಂದರೆ ನೋಡಿ, ಮೀನರಾಶಿಯವರು ಎಲ್ಲೋ ಒಂದು ಕಡೆ ಭೂಮಿಯ ಅನುಕೂಲತೆಗಳಾಗುವಂಥದ್ದು, ಅಥವಾ ಉದ್ಯೋಗದಲ್ಲಿ ಈ ಉದ್ಯೋಗದಲ್ಲೇ ಬಹಳ ಮೇಲ್ಮಟ್ಟ ಕರ್ಕೊಂಡು ಹೋಗ್ಬೋದು, ಅಥವಾ ಯಾವುದೋ ಒಂದು ಒಳ್ಳೆಯ ಉದ್ಯೋಗ ನಿಮ್ಮನ್ನು ಕರೆಯುವಂಥ ಸಾಧ್ಯತೆಗಳು. ಯಾಕಂದರೆ ಗುರು ಪಂಚಮದಲ್ಲಿದ್ದಾನೆ. ಉರಿ ಮಾಡಬೇಡಿ, ಉದ್ಯೋಗದಲ್ಲಿ ನೀವು ಧೈರ್ಯದಿಂದ ಇರುವಂಥ ಪ್ರಯತ್ನವನ್ನು ಮಾಡಿ. ಮತ್ತು ಭೂಮಿಯ ವ್ಯವಹಾರಗಳಿಗೂ ಕೂಡ ಪ್ರಯತ್ನ ಮಾಡಿ. ಯಾಕಂದರೆ ಭೂಮಿ ಒಂದೇ ಸಲ ಯಾವುದೂ ಆಗುವುದಿಲ್ಲ. ನಮಗೆ ಋಣಾನುಬಂಧ ಇರಬೇಕು, ಹಣಕಾಸಿನ ಅನುಕೂಲ ಆಗಬೇಕು, ಎಲ್ಲ ಆದಮೇಲೆ ತಾನೇ ಭೂಮಿ ಆಗುವಂಥದ್ದು. ಆದರೆ ಮನುಷ್ಯ ಪ್ರಯತ್ನ ಮಾಡಬೇಕು. ಪ್ರಯತ್ನವೇ ಮಾಡಿಲ್ಲ ಅಂತಂದರೆ ಯಾವುದೂ ಕೂಡ ಆಗುವುದಿಲ್ಲ. ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕೂಡ ಕಾಣಬಹುದು. ಸ್ವಲ್ಪ ಬಡ್ತಿ ಯೋಗ, ಸ್ವಲ್ಪ ಹೆಚ್ಚಿನದಾದಂಥ ಅಭಿವೃದ್ಧಿ, ಅಥವಾ ನಿಮ್ಮಲ್ಲೇ ಸ್ವಲ್ಪ ಚೇಂಜಸ್ ಆದರೂ ಆಗಬಹುದು. ಯಾಕಂದರೆ ಸ್ವಲ್ಪ ಸ್ಥಾನ ಪಲ್ಲಟ ಹೇಗಾಗ್ತದೆ ಹೇಳೋದಕ್ಕಿಂತ ಇದ್ದಲೇ ಸ್ವಲ್ಪ ಕಿರಿಕಿರಿ, ಇದ್ದಲೇ ಸ್ವಲ್ಪ ಚಿಂತೆ ಟೆನ್ಷನ್ಗಳಾಗುವಂಥ ವಿಷಯಗಳಾಗ್ಬೋದು. ಮಕ್ಕಳ ವಿಷಯದಲ್ಲಿ ಬಹಳ ಚಿಂತೆ ಮಾಡಿ ಟೆನ್ಷನ್ ಮಾಡ್ಕೊಂಡಿದ್ದೀರಿ. ಹಾಗಾಗಿ ಮಕ್ಕಳಲ್ಲಿರುವಂಥ ಟೆನ್ಷನು ಚಿಂತೆಗಿಂತ ನೀವು ಮನುಷ್ಯ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಯಾವುದನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಲಿಕ್ಕೆ ಯಾರಿಂದನೂ ಕೂಡ ಆಗುವುದಿಲ್ಲ. ನಾವು ಮನುಷ್ಯ ಪ್ರಯತ್ನ ಮಾಡ್ತಾ ಇರಬೇಕು. ಹೀಗೆ ಮಾಡಿದ್ರೆ ಆಗಬಹುದು. ಒಳ್ಳೆಯದನ್ನು ಚಿಂತನೆ ಮಾಡ್ತಾ ಹೋಗಬೇಕು. ಯಾಕಂದರೆ ನಾವೇ ಎಲ್ಲವನ್ನು ಕೂಡ ಬದಲಾವಣೆ ಮಾಡ್ತೇನೆ ಅಂತಂದರೆ ಭಗವಂತನ ಹತ್ರ ಕೂಡ ಆಗಲಿಕ್ಕಿಲ್ಲ. ಹಾಗಾಗಿ ನಮ್ಮನ್ನು ಕರ್ಮವನ್ನು ಅನುಭವಿಸಲಿಕ್ಕೆ ಅಂತಲೇ ಭಗವಂತ ಜನ್ಮ ಕೊಟ್ಟಿರ್ತಾನೆ ಅಲ್ವಾ? ಈ ಆತ್ಮಕ್ಕೆ ಶರೀರವನ್ನು ಕೊಟ್ಟು, ನೋಡಪ್ಪ ಇಂತಿಂಥ ಕೆಲಸ ಮಾಡಿದೆ, ನೀನು ಅನುಭವಿಸ್ಕೊಂಬ ಅಂಥೇಳಿ ಭಗವಂತ ಕಳಿಸ್ಕೊಡ್ತಾ ಇರ್ತಾನೆ. ಹಾಗಾಗಿ ಅದನ್ನು ಅನುಭವಿಸದೇ ತೀರಬೇಕು. ಅನುಭವಿಸೋದು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಜೀವನದ ಕೆಲವೊಂದು ಘಟ್ಟಗಳು ನಿಮ್ಮ ಜೀವನದಲ್ಲಿ ಈ ಒಂದು ಸಮಯದಲ್ಲಿ ಎಲ್ಲ ಅನುಭವಗಳು ಒಳ್ಳೆಯ ರೀತಿಯಾದಂಥ ಅನುಭವಗಳಾಗ್ತದೆ. ಯಾರ್ಯಾರು ಹೇಗೆ, ಯಾರ್ಯಾರು ಒಳ್ಳೆಯವರು ಕೆಟ್ಟವರು, ಇದೆಲ್ಲ ನಿಮಗೆ ಈ ಸಮಯದಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ಬಹಳ ಮುಖ್ಯವಾಗಿ ಯಾವಾಗ 7.5 ಶನಿ ಬಂತು ನೋಡಿ, ನಿಮಗೆ 2025 ಜನವರಿಯಿಂದ ಅಲ್ಲಿಂದ ನಿಮಗೆ ಒಂದು ಹಂತ ಚಿಂತೆ ಟೆನ್ಷನ್ ಎಲ್ಲ ನೀವು ನೋಡೇ ಇರಲಿಲ್ಲ ಅಲ್ವಾ? ಮೀನರಾಶಿಯವರು ಹಾಯಾಗಿ ಖುಷಿಯಾಗಿದ್ರಿ ನೀವು. ಇವಾಗ ನೋಡಿ ಇಷ್ಟು ದುಃಖ ಚಿಂತೆಗಳಾಗ್ತಾ ಇದೆ ಅಲ್ವಾ? ಹಾಗಾಗಿ ಏನಾದರೂ ಕೂಡ ಭಗವಂತನ ಮೇಲೆ ಭಾರ ಹಾಕ್ತಾ ಮುಂದೆ ಮುಂದೆ ಹೋಗ್ತಾ ಬರುವಂಥ ಪ್ರಯತ್ನವನ್ನು ಮಾಡಿ. ನಿಮಗಿರುವಂತಹದ್ದೆಲ್ಲ
ಲಾಭಾಂಶಗಳು ಸಿಗಬಹುದು. ಗೌರ್ಮೆಂಟಿಂದನೂ ಕೂಡ ಅನುಕೂಲತೆಗಳು ಸವಲತ್ತು ಕೂಡ ಸಿಗಬಹುದು. ಲೋನು ಮೊದಲಾದಂಥ ಅವಕಾಶಗಳು ಕೂಡ ಸಿಗಬಹುದು. ಹೀಗೆ ಎಲ್ಲ ಒಂದು ಒಳ್ಳೆಯ ರೀತಿಯಾದಂಥ ಅವಕಾಶಗಳನ್ನು ಭಗವಂತ ಅನುಗ್ರಹಿಸ್ತಾನೆ. ನಕ್ಷತ್ರ ಪರಿಹಾರಗಳು ಏನು? ಪೂರ್ವಾಭಾದ್ರ ನಕ್ಷತ್ರ 4ನೇ ಪಾದ, ಸಾಧ್ಯ ಆದರೆ ಗುರುಚರಿತ್ರೆ ಪಾರಾಯಣೆ ಮರೆಯದೇ ಇದ್ದ ಹಾಗೆ. ಇನ್ನು ಉತ್ತರಾಭಾದ್ರ ನಕ್ಷತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಷ್ಣು ಸಹಸ್ರನಾಮದ ಪಾರಾಯಣೆ, ವಿಷ್ಣು ಸಹಸ್ರನಾಮ ಪಾರಾಯಣೆ ಪ್ರಾರ್ಥನೆ ಮಾಡಿ. ರೇವತಿ ನಕ್ಷತ್ರಕ್ಕೆ ವಿಶೇಷವಾಗಿ ಹೇಳ್ತೇನೆ ಅಂತಂದರೆ, ನೋಡಿ, ರೇವತಿ ನಕ್ಷತ್ರದವರು ಸಾಧ್ಯ ಆದರೆ, ಇದು ಕಾರ್ತಿಕ ಮಾಸ ಇದೆ. ಕಾರ್ತಿಕ ಮಾಸದಲ್ಲಿ ಪ್ರತಿಯೊಂದು ಸೋಮವಾರ ಸಂಜೆ ಅಥವಾ ನಿಮಗೆ ಪ್ರತಿನಿತ್ಯವೂ ಸಾಧ್ಯವಾಗುತ್ತೆ ಅಂತಾದರೆ ಒಂದು 5:30-6 ಗಂಟೆಯಿಂದ ಸಾಮಾನ್ಯ ಒಂದು 7 ಗಂಟೆ ಒಳಗಡೆಗೆ ಪ್ರತಿನಿತ್ಯವೂ ಕೂಡ ಶಿವಸಹಸ್ರನಾಮ ಅಂತಿದೆ, ನೀವು ಕೇಳ್ಕೊಳ್ಳಿ, ಇಂಟರ್ನೆಟ್ಟಲ್ಲೆಲ್ಲ ಸಿಗುತ್ತೆ. ಆ ಶಿವಸಹಸ್ರನಾಮವನ್ನು ಪಾರಾಯಣೆ ಮಾಡಿ ಪ್ರತಿನಿತ್ಯವೂ ನನಗೆ ಇಂತಹ ಕೆಲಸಗಳಾಗಲಪ್ಪ ಭಗವಂತ ಅಂತೇಳಿ ಬೇಡಿಕೊಳ್ಳಿ. ಯಾಕಂದರೆ ರೇವತಿ ನಕ್ಷತ್ರ ಬಹಳ ಜನರ ಜಾತಕ ನೋಡಿದಾಗ ರೇವತಿ ನಕ್ಷತ್ರಕ್ಕೆ ಯಾವುದೋ ಒಂದು ಚಿಂತೆ, ಎಲ್ಲ ಕೆಲಸ ಕಾರ್ಯಕ್ಕೆ ಇಂಟರ್ವ್ಯೂ ಹೋಗ್ತೀರಿ, ಕೆಲಸ ಕಾರ್ಯ ಸಿಗ್ತಾ ಇಲ್ಲ, ಹೀಗೆಲ್ಲ ಆಗ್ತಾ ಇದೆ. ಹಾಗಾಗಿ ಬಹಳ ಸುಲಭವಾದಂಥ ಪರಿಹಾರ, ನಿಮ್ಮ ಮನೆಯಲ್ಲೇ ಒಂದು ದೀಪ ಹಚ್ಕೊಳ್ಳುವಂಥದ್ದು, ದೀಪದ ಮುಂದೆ ಶಿವಸಹಸ್ರನಾಮ ಪಠನೆ ಮಾಡಿ ನೀವು, ಅಥವಾ ಕೇಳಿಸ್ಕೊಳ್ಳಿ ವಿಷ್ಣು ಸಹಸ್ರನಾಮ ಹೇಗಿದೆಯೋ ಅದೇ ಥರ ಶಿವಸಹಸ್ರನಾಮವೂ ಕೂಡ ಇದೆ. ಹಾಗಂತ ಶಿವಸಹಸ್ರನಾಮವನ್ನು ಓದ್ಕೊಳ್ಳಿ. ರೇವತಿ ನಕ್ಷತ್ರದ ಯಾವುದೋ ಒಂದು ಶಕ್ತಿ ಸಾಮರ್ಥ್ಯಗಳು ಬರುತ್ತೆ. ಯಾಕಂದರೆ ಕೆಲವೊಂದೆಲ್ಲ ನಾವು ಅಂದ್ಕೊಂಡದಕ್ಕಿಂತ ಜಾಸ್ತಿಯಾಗಿ ನಡೆಯುತ್ತೆ ಅಂತಂದರೆ ಅದು ಆ ಭಗವಂತನ ಅನುಗ್ರಹವೇ. ಹಾಗಾಗಿ ಅಂತಹ ಆ ಅನುಗ್ರಹ ಆಗಬೇಕು ಅಂತಂದರೆ ಶಿವಸಹಸ್ರನಾಮ ಪಠನೆ ಮಾಡ್ತಾ ಸೋಮವಾರ ಆದರೆ ಸೋಮವಾರ ಅಥವಾ ನಿಮಗೆ ಯಾವ ಸಾಧ್ಯವಾಗುತ್ತೋ ಪ್ರತಿಯೊಂದು ದಿವಸ ಮಾಡಿದ್ರೂ ಕೂಡ ಒಳ್ಳೆಯದೇ. ರೇವತಿ ನಕ್ಷತ್ರದವರು ಮಾಡಿ ಬಹಳಷ್ಟು ಶಿವಸಹಸ್ರನಾಮದಿಂದ ಅನುಗ್ರಹವನ್ನು ಶಿವನು ಅನುಗ್ರಹಿಸ್ತಾನೆ. ಎಲ್ಲ ಕಷ್ಟ ತೊಂದರೆಗಳಿಗೆಲ್ಲ ಪರಿಹಾರ ಎಲ್ಲರಿಗೂ ಕೂಡ ನೀಡಲಿ ಅಂಥೇಳಿ ನಮ್ಮ ಆರಾಧ್ಯ ದೇವತೆ ರಾಜರಾಜೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ, ದೇಶೋಜಂ ಕ್ಷೋಭರಹಿತಃ ಸಜ್ಜನಾ ಸಂತು ನಿರ್ಭಯಾಃ. ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿ ಮಹಾರಾಜ ಕಿ ಜೈ. ನಮಸ್ಕಾರ.